ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 5 ಶ್ಲೋಕ 33. ಆಮಯೋ ಯಶ್ಚ ಭೂತಾನಾಂ ಜಾಯತೆ ಯೇನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ. ಅನುವಾದ: ಹೇ ಸಾತ್ವಿಕರೇ, ಒಂದು ವಸ್ತುವನ್ನು ಔಷಧವಾಗಿ ಬಳಸಿ ಆ ವಸ್ತುವಿನಿಂದ ಉಂಟಾಗಿದ್ದ ರೋಗವನ್ನೇ ಗುಣಪಡಿಸುವುದಿಲ್ಲವೇ? ಬಲ್ಲಿದನಾದ ವೈದ್ಯನು ತನ್ನ ರೋಗಿಗೆ ಪಥ್ಯದ ಚಿಕಿತ್ಸೆಯನ್ನು ನೀಡುತ್ತಾನೆ. ಒಂದು ಉದಾಹರಣೆಯನ್ನು ನೋಡೋಣ. ಹಾಲಿನಿಂದ ಮಾಡಿದ ತಿನಿಸುಗಳು ಕೆಲವೊಮ್ಮೆ ಅಜೀರ್ಣಕ್ಕೆ ಕಾರಣವಾಗುತ್ತವೆ. ಆದರೆ ಅದೇ ಹಾಲಿನಿಂದ ಸಿದ್ಧವಾದ ಮೊಸರು ಕೆಲವು ಔಷಧಕಾರಕ ವಸ್ತುಗಳೊಡನೆ ಬೆರೆತಾಗ ಅಜೀರ್ಣ ರೋಗವನ್ನು ಗುಣಪಡಿಸುತ್ತದೆ. ಹಾಗೆಯೇ ಲೌಕಿಕ ಜೀವನದಲ್ಲಿ ಉಂಟಾಗುವ ತ್ರಿವಿಧ ಕ್ಲೇಶಗಳನ್ನು ಕೇವಲ ಲೌಕಿಕ ಚಟುವಟಿಕೆಗಳಿಂದ ಶಮನಗೊಳಿಸಲು ಸಾಧ್ಯವಿಲ್ಲ. ಕಬ್ಬಿಣವನ್ನು ಕೆಂಪಾಗಿ ಕಾಯಿಸಿದಾಗ ಅದು ಬೆಂಕಿಯಂತೆ ಕೆಲಸ ಮಾಡಲು ಆರಂಭಿಸುತ್ತದೆ. ಲೌಕಿಕ ಕಾರ್ಯಗಳನ್ನು ಹೀಗೆ ಆಧ್ಯಾತ್ಮೀಕರಿಸಬೇಕು. ಭಗವಂತನ ಸೇವೆಯಲ್ಲಿ ಬಳಕೆಯಾದೊಡನೆಯೇ ಒಂದು ವಸ್ತುವನ್ನು ಕುರಿತ ಲೌಕಿಕ ಕಲ್ಪನೆಯೇ ಬದಲಾಗುತ್ತದೆ. ಅದೇ ಆಧ್ಯಾತ್ಮಿಕ ಯಶಸ್ಸಿನ ರಹಸ್ಯ. ನಾವು ಲೌಕಿಕ ಪ್ರಕೃತಿಯ ಮೇಲೆ ಅಧಿಪತ್ಯ ನಡೆಸಲು ಹೋಗಬಾರದು. ಹಾಗೆಯೇ ಲೌಕಿಕ ವಸ್ತುಗಳನ್ನು ತಿರಸ್ಕರಿಸಲೂಬಾರದು. ಎಲ್ಲವನ್ನೂ ಪರಮ ಆಧ್ಯಾತ್ಮಿಕ ಚೇತನದ ಸಂಬಂಧದಲ್ಲಿ ಬಳಸುವುದು ಅತ್ಯುತ್ತಮ ಮಾರ್ಗ. ಅಪ್ರಯೋಜಕ ವ್ಯವಹಾರದ ಅತ್ಯುತ್ತಮ ಉಪಯೋಗ ಇದು. ಪ್ರತಿಯೊಂದು ವಸ್ತುವು ಆ ಪರಮ ಚೇತನದಿಂದಲೇ ಹೊರಹೊಮ್ಮಿದ್ದು. ತನ್ನ ಅಚಿಂತ್ಯ ಸಾಮರ್ಥ್ಯದಿಂದ ಅವನು ಚೇತನವನ್ನು ಜಡವಾಗಿ, ಜಡವನ್ನು ಚೇತನವಾಗಿ ಹೊರಳಿಸಬಲ್ಲ. ಲೌಕಿಕವೆಂದು ಕರೆಸಿಕೊಂಡ ಒಂದು ವಸ್ತು ಪ್ರಭುವಿನ ಮಹಾ ಇಚ್ಛೆಯ ಫಲವಾಗಿ ಹಠಾತ್ತನೆ ಆಧ್ಯಾತ್ಮಿಕ ಶಕ್ತಿಯಾಗಿ ಮಾರ್ಪಡುತ್ತದೆ. ಅಂತಹ ಪರಿವರ್ತನೆಗೆ ಅಗತ್ಯವಾದದ್ದು ಇಷ್ಟೇ: ಆ ಲೌಕಿಕ ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಬಳಸುವುದು. ಅದು ನಮ್ಮ ಲೌಕಿಕ ವ್ಯಾಧಿಗಳನ್ನೆಲ್ಲ ಗುಣಪಡಿಸುವ ಮಾರ್ಗ. ಹಾಗೆಯೇ ಕ್ಲೇಶ, ದುಃಖ, ಭಯಗಳಿಲ್ಲದ ಆಧ್ಯಾತ್ಮದ ನೆಲೆಗೆ ಏರುವ ಮಾರ್ಗ. ಹೀಗೆ ಭಗವಂತನ ಸೇವೆಯಲ್ಲಿ ಎಲ್ಲವನ್ನೂ ವಿನಿಯೋಗಿಸಿದ ಮೇಲೆ ಪರಬ್ರಹ್ಮವಲ್ಲದೆ ಬೇರೆ ಏನೊಂದೂ ಇಲ್ಲ ಎನ್ನುವ ಅನುಭವ ನಮಗೆ ಬರುತ್ತದೆ. ಶ್ಲೋಕ 34. ಏವಂ ನೃಣಾಂ ಕ್ರಿಯಾಯೋಗಾಃ ಸರ್ವೇ ಸಂಸೃತಿಹೇತವಃ ತ ಏವಾತ್ಮವಿನಾಶಾಯ ಕಲ್ಪಂತೆ ಕಲ್ಪಿತಾಃ ಪರೇ. ಅನುವಾದ: ಮಾನವನ ಕಾರ್ಯಗಳೆಲ್ಲವೂ ಹೀಗೆ ಭಗವಂತನ ಸೇವೆಯಲ್ಲಿ ಸಮರ್ಪಿತವಾದಾಗ ಅವನ ನಿರಂತರ ಬಂಧನಕ್ಕೆ ಕಾರಣವಾಗಿದ್ದ ಲೋಕ ಚಟುವಟಿಕೆಗಳು ಅವನ ಕರ್ಮವೃಕ್ಷದ ನಾಶಕ್ಕೆ ಕಾರಣವಾಗುತ್ತವೆ. ಜೀವಿಯನ್ನು ಸಂತತವಾಗಿ ತನ್ನಲ್ಲಿ ತೊಡಗಿಸಿಕೊಂಡ ಕಾಮ್ಯ ಕರ್ಮವನ್ನು ಭಗವದ್ಗೀತೆಯಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ. ಅಶ್ವತ್ಥ ವೃಕ್ಷ ಆಳವಾಗಿ ಬೇರು ಬಿಟ್ಟಿರುತ್ತದೆ. ಕರ್ಮ ಫಲವನ್ನು ಭೋಗಿಸುವ ಆಸಕ್ತಿ ಇರುವವರೆಗೆ ಯಾರೇ ಆಗಲಿ ತನ್ನ ಕಾರ್ಯದ ಸ್ವರೂಪಕ್ಕೆ ತಕ್ಕಂತೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲೆಯಬೇಕಾಗುತ್ತದೆ. ಆತ್ಮನ ಜನ್ಮಾಂತರ ಮುಂದುವರಿಯಬೇಕಾಗುತ್ತದೆ. ಕರ್ಮಫಲದ ಭೋಗದಲ್ಲಿ ಇರುವ ಪ್ರವೃತ್ತಿಯನ್ನು ಭಗವತ್ ಉದ್ದೇಶದ ಸೇವಾಸಕ್ತಿಗೆ ಪರಿವರ್ತಿಸಿಕೊಳ್ಳಬಹುದು. ಹಾಗೆ ಮಾಡುವುದರಿಂದ ವ್ಯಕ್ತಿಯೊಬ್ಬನ ಕ್ರಿಯೆಯು ಕರ್ಮಯೋಗವಾಗಿ ಪರಿವರ್ತನೆಗೊಳ್ಳುತ್ತದೆ. ಎಂದರೆ ತನಗೆ ಯಾವುದರಲ್ಲಿ ಸಹಜವಾದ ಪ್ರವೃತ್ತಿ ಇದೆಯೋ ಆ ಕೆಲಸವನ್ನು ಮಾಡುತ್ತಲೇ ಒಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಸಿದ್ಧಿಯನ್ನು ಹೊಂದುವುದು ಸಾಧ್ಯವಾಗುತ್ತದೆ. ಇಲ್ಲಿ ಆತ್ಮ ಎಂಬ ಪದವು ಎಲ್ಲ ಕಾಮ್ಯ ಕರ್ಮಗಳ ಶ್ರೇಣಿಗಳನ್ನು ಸೂಚಿಸುತ್ತದೆ. ಇದರ ತಾತ್ಪರ್ಯ ಇಷ್ಟು: ಕಾಮ್ಯ ಕರ್ಮಗಳ ಮತ್ತು ಇತರ ಕರ್ಮಗಳ ಫಲವನ್ನು ಭಗವಂತನ ಸೇವೆಗೆ ಹೊಂದಿಸಿಕೊಂಡಾಗ ಅದು ಕರ್ಮದ ಬೆಳವಣಿಗೆಗೆ ಕಾರಣವಾಗುವುದಿಲ್ಲ. ಕ್ರಮೇಣ ಅಲೌಕಿಕ ಭಕ್ತಿ ಸೇವೆಯಾಗಿ ರೂಪುಗೊಳ್ಳುತ್ತದೆ. ಅದು ಕರ್ಮದ ಅಶ್ವತ್ಥ ವೃಕ್ಷದ ಬೇರನ್ನು ಸಂಪೂರ್ಣವಾಗಿ ಕತ್ತರಿಸಿ ಹಾಕುತ್ತದೆ. ಮಾತ್ರವಲ್ಲ, ಕರ್ಮ ನಿರ್ವಾಹಕನನ್ನು ಭಗವಂತನ ಪಾದಕಮಲಗಳಿಗೆ ಮುಟ್ಟಿಸುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂಥ ಅಂತಹ ಪುರುಷೋತ್ತಮ ಯೋಗದಿಂದಾಗಿ ವ್ಯಕ್ತಿಯು ಶರೀರದಲ್ಲಿ ಇರುವಾಗಲೇ ಪರಿಪೂರ್ಣನಾಗುತ್ತಾನೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಗವಂತನ ಎಲ್ಲ ಸದ್ಗುಣಗಳನ್ನು ಪ್ರಕಟಿಸುತ್ತಾನೆ. ಇದು ಶುದ್ಧ ಭಕ್ತರ ಸಹವಾಸದಿಂದಾಗಿ ಕ್ರಮೇಣ ಉಂಟಾಗುವ ಬೆಳವಣಿಗೆ.